ಸಾರಿಗೆ ನೌಕರರೇ ನಮಸ್ಕಾರ. ಇವತ್ತು ನಮ್ಮ ಕನ್ಸಲ್ಟೇಷನ್ ಮೀಟಿಂಗ್ ಇವತ್ತು ಕಾರ್ಮಿಕ ಆಯುಕ್ತರ ಮುಂದೆ ನಡೆದಿದೆ. ಕಾರ್ಮಿಕ ಆಯುಕ್ತರ ಮುಂದೆ ನಡೆದಾಗ ಇವತ್ತು NW ಮತ್ತು KKRTC BMTC ವ್ಯವಸ್ಥಾಪಕರು ವರ್ಚುವಲ್ ಅಲ್ಲಿ ಇವತ್ತು ಹಾಜರಾಗಿದ್ದರು. KSRTC ಪರವಾಗಿ ಡೈರೆಕ್ಟರ್ ಪರ್ಸನಲ್ ಅವರು ಮತ್ತು ಇತರೆ ಅಧಿಕಾರಿಗಳು ಇವತ್ತು ಹಾಜರಾಗಿದ್ದದನ್ನ ನಿನ್ನೆ ನಡೆದಂತ ಸಭೆಯ ಮೊನ್ನೆ MD ಅವ್ರ ಜೊತೆ ಏನ್ ಮೀಟಿಂಗ್ ನಡೀತದನ್ನ ಅದನ್ನ ಅವರು ಸವಿಸ್ತಾರವಾಗಿ ಇವತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ಗಳು ಇವತ್ತು ನಮ್ಮ ಕಾರ್ಮಿಕ ಆಯುಕ್ತರ ಮುಂದೆ ಅದನ್ನ ಹೇಳಿದ್ದಾರೆ. ಮತ್ತೆ ನಮ್ಮ NTK ಸಮಿತಿ ಪರವಾಗಿ ನಾವಂತೂ ಸ್ಪಷ್ಟವಾಗಿ ಹೇಳಿದ್ದೇವೆ, ನಾವು ಯಾವುದೇ ಕಾರಣಕ್ಕೂ 1/24ರಿಂದ ಜಾರಿಗೆ ಆಗಬೇಕಾಗಿರುವ ಏನ್ ವೇತನ ಒಪ್ಪಂದ ಇದೆ ಅದನ್ನ ನಾವು ಬಿಟ್ಟುಕೊಳ್ಳಕ್ಕೆ ಸಾಧ್ಯತೆ ಇಲ್ಲ. ಅದು ಯಾಕೆಂದ್ರೆ ಕಳೆದ 40 ವರ್ಷಗಳಿಂದ ಅದು 4 ವರ್ಷಗಳ ಅವಧಿ ಮತ್ತು ಒಂದೊಂದು ಜನವೊಂದೊಂದು ಆಗಬೇಕಾಗಿರೋದು ಕಾನೂನುಬದ್ಧವಾಗಿರೋದು, ಶಾಸನಬದ್ಧವಾಗಿರೋದು ಮತ್ತು ಅದನ್ನ ಸರ್ಕಾರ ಕೂಡ ಒಪ್ಕೊಂಡಿದೆ ಮತ್ತು ಸ್ಟ್ಯಾಟ್ಯೂಟರಿ ಪ್ರಾವಿಷನ್ ಕೂಡ ಆಗಿರೋದ್ರಿಂದ ಅದನ್ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯತೆ ಇಲ್ಲ ಅಂತ ಅದನ್ನ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ವಿ. ಜೊತೆಗೆ ನಿನ್ನೆ ನಾವೇನು ಮ್ಯಾಂಡೇಟ್ ಮುಂದೆ ಹೇಳಿದ್ವಿ, ಅದ್ರ ಇಂಪ್ಲಿಮೆಂಟ್ ಗಳಲ್ಲಿ ಸಾಕಷ್ಟು ತಾರತಮ್ಯಗಳಾಗಿದೆ, ವ್ಯತ್ಯಾಸಗಳಾಗಿದೆ, ಅದ್ರ ಬಗ್ಗೆ ಚರ್ಚೆ ಆಗಬೇಕಾಗುತ್ತೆ. ಆಮೇಲೆ ಬಾಟಾ ಮತ್ತೆ ಇದ್ರೆ ಅಲಯನ್ಸ್ಗಳು ಬಟ್ಟೆಗಳೆಲ್ಲ ಯಾವ್ದು ಕೂಡ ಅದು 2012ರಿಂದ ಪರಿಷ್ಕರಣೆ ಆಗಿಲ್ಲ, ಅದು ಕೂಡ ಪರಿಷ್ಕರಣೆ ಆಗ್ಬೇಕಾಗುತ್ತೆ ಅನ್ನೋ ವಿಷಯವನ್ನ ಇನ್ನೂ ಕೂಡ ಸ್ಪಷ್ಟಪಡಿಸಿದೆ. ಇವತ್ತು ಕೂಡ ನಾವು ಕಾರ್ಮಿಕ ಅದನ್ನ ಸ್ಪಷ್ಟಪಡಿಸ್ತೇವೆ. ಮತ್ತೆ ಅದನ್ನ ಜೊತೆ ಮಾತುಕತೆ ಕೂಡ ಆಗ್ಬೇಕಾಗುತ್ತೆ. ಮತ್ತು ಬೇರೆ 2020ನೇ ಇಸ್ವಿಗೆ 12 ತಿಂಗಳ ಅರಿಯರ್ಸ್ ಕೊಡಬೇಕಾಗಿತ್ತು. ಅದನ್ನ ಸರ್ಕಾರಗಾಲ 26 ತಿಂಗಳ ಬಾಕಿಯನ್ನು ಅವರು ಕೊಟ್ಟಿದ್ದಾರೆ. ಅದರಲ್ಲೂ 451 ಕಂತು ಮಾತ್ರ ಬಿಡುಗಡೆ ಆಗಿ ಇನ್ನು 2 ಕಂತು ಬಿಡುಗಡೆ ಆಗಬೇಕಾಗಿದೆ. ಅದು ಕೂಡ ಆದಷ್ಟು ಬೇಗ ಅದನ್ನ ಬಿಡುಗಡೆ ಮಾಡಿ ಕಾರ್ಮಿಕ ಕೊಡಬೇಕು ಅಂತ ಒತ್ತಾಯವನ್ನ ಮಾಡಿದ್ದೇವೆ. ಜೊತೆಗೆ 2020ನೇ ಇಸ್ವಿಗೆ ಏನು ಅದಿದೆ ಅದು ಕೂಡ ಅದನ್ನ ಸರ್ಕಾರ ಈಗಾಗಲೇ 26 ತಿಂಗಳು ಕೊಟ್ಟಿರೋದ್ರಿಂದ ಇನ್ನು 12 ತಿಂಗಳ ವೇತನ ಬಾಕಿ ಏನಿದೆ ಅದನ್ನ ಇವರೇ ಆಡಳಿತ ವರ್ಗಗಳೇ ಕೊಡಬೇಕು ಅಂತ ಮತ್ತೊಂದು ಕೇಳ್ಕೊಂಡ್ಬಂದ್ರೆ ಅದನ್ನು ಕೂಡ ನಾವು ಒತ್ತಾಯ ಮಾಡಿದ್ದೀವಿ, ಅದನ್ನು ಕೂಡ ಹೇಳಿದ್ದೀವಿ. ಅದನ್ನ ಅವರು ಕೊಡಬೇಕಾಗತ್ತೆ ಮಾತಾಡಿದ್ದಾರೆ. ಜೊತೆಗೆ ಬೇರೆ ವಿಷಯಗಳು ಏನಿದೆ ಅದೆಲ್ಲ ಕೂಡ ನಾವು ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಬಹುದು. ಫಾರಂ 4 ಇರ್ಬೋದು, ಬೇರೆ ವಿಷಯ ಇರ್ಬೋದು, ಅದನ್ನೆಲ್ಲ ಮಾತುಗಳ ಮೂಲಕ ಅದನ್ನ ಬಗೆಹರಿಸ್ಕೊಳ್ಬಹುದು ಮಾತು ಕೂಡ ಸ್ಪಷ್ಟವಾಗಿ ಹೇಳಿದ್ದೇವೆ. ಮ್ಯಾನೇಜ್ಮೆಂಟ್ ಬಂದಿದ್ದ ಅಧಿಕಾರಿಗಳು ಮತ್ತೆ ವ್ಯವಸ್ಥಾ ನಿರ್ದೇಶಕರು ಈಗಾಗಲೇ ಸರ್ಕಾರ ಒಂದು ಆದೇಶವನ್ನ ಹೊರಡಿಸಿರೋದ್ರಿಂದ ಅದನ್ನ ಬದಲಾವಣೆ ಮಾಡೋದಕ್ಕೆ ನಮ್ಮ ಹಂತದಲ್ಲಿ ಸಾಧ್ಯ ಇರೋದಿಲ್ಲ. ಅದನ್ನ ಸರ್ಕಾರ ಮಾಡಬೇಕಾಗುತ್ತೆ. ಅದನ್ನ ಸರ್ಕಾರದ ಗಮನಕ್ಕೆ ನಾವು ತರ್ತೇವೆ, ಸಾರಿಗೆ ಮಂತ್ರಿ ಗಮನಕ್ಕೆ ತರ್ತೇವೆ ಅನ್ನೋ ಮಾತನ್ನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ಆದ್ರಿಂದ ಇದನ್ನ ಕನ್ಸಲೇಷನ್ ಇವತ್ತು ಹೀಗೆ ಇಸ್ಬೋದಾ ಅಂತ ಕಾರ್ಮಿಕ ಆಯುಕ್ತರು ಕೇಳಿದಾಗ ಅದನ್ನ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ. ಈಗ ಆಡಳಿತ ವರ್ಗ ಇವತ್ತು ಕಮಿಷನರ್ ಕಾರ್ಮಿಕ ಆಯುಕ್ತರ ಮುಂದೆ ಅದೇನೋ ನಿನ್ನೆ 25/5/26ರಂದು ಅದನ್ನ ಕಾರ್ಮಿಕ ಆಯುಕ್ತರ ಮುಂದೆ ನಾವು ಸೂಚನೆ ಮಾಡಿ ಹಿಡಿದಂತ ಬೇಡಿಕೆ ಬಗ್ಗೆ ಇದೆ. ಇದನ್ನ ಸ್ಪಷ್ಟವಾಗಿ ಆಡಳಿತ ವರ್ಗ ಇನ್ನೂ ನಮಗೆ ತಿಳಿಸಿಲ್ಲ. ಅದರಿಂದ ಅದನ್ನ ಇವತ್ತಿನ ಸಭೆಯನ್ನ ಅದನ್ನ ಅಂತ್ಯ ಮಾಡಕ್ ಬರೋದಿಲ್ಲ. ಆಡಳಿತ ವರ್ಗ ಸ್ಪಷ್ಟವಾಗಿ ಹೇಳ್ಬೇಕಾಗತ್ತೆ. ಇಂಪ್ಲಿಮೆಂಟ್ ಬಗ್ಗೆ ಇರ್ಬೋದು, ಭರ್ತಿಗಳ ಬಗ್ಗೆ ಇರ್ಬೋದು, ಅಥವಾ 1/24 ಬಗ್ಗೆ ಏನೋ ಸಾರಿಗೆ ಮಂತ್ರಿ ಜೊತೆ ಏನ್ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿ ಆ ಮೀಟಿಂಗ್ ಫಿಕ್ಸ್ ಮಾಡೋದ್ರ ಬಗ್ಗೆ ಇರ್ಬೋದು, ಎಲ್ಲಾ ವಿಷಯಗಳ ಬಗ್ಗೆ ಅವರೊಂದು ಸ್ಪಷ್ಟವಾದ ಲಿಖಿತವಾಗಿ ಏನೊಂದು ಬರವಣಿಗೆಯಲ್ಲಿ ಕಾರ್ಮಿಕ ಆಯುಕ್ತರ ಮುಂದೆ ಇಟ್ರೆ ಅದ್ರ ಮುಂದಕ್ಕೆ ನಾವು ಅದನ್ನ ತೀರ್ಮಾನ ತೆಗೆದುಕೊಳ್ಬೇಕಾಗತ್ತೆ. ಜೊತೆಗೆ 5/8/26ರಂದು ಇವನು ಮುಖ್ಯ ನ್ಯಾಯಾಲಯ ಮುಂದೆ ನಮ್ದು ಇದು ಬರ್ತಾ ಇದೆ, PL ಕೇಸ್ ಬರ್ತಾ ಇದೆ. ಅಂದು ಕೂಡ ಅದನ್ನ ಸ್ಪಷ್ಟವಾಗಿ ನ್ಯಾಯಾಲಯ ಕೂಡ ಸ್ಪಷ್ಟವಾಗಿ ಹೇಳಿದೆ. ಕಾರ್ಮಿಕ ಆಯುಕ್ತ ಸಭೆಯಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಹೇಳಿ ಕಾರ್ಮಿಕ ಆಯುಕ್ತರು ಕೂಡ ಅದನ್ನ ಮ್ಯಾನೇಜ್ಮೆಂಟ್ ನೀವು ಇಬ್ರು ಕುಳಿತು ಇದನ್ನ ಬಗೆಹರಿಸಿಕೊಳ್ಳೋ ಮಾತನ್ನ ಕಳೆದ ಸಭೆಯನ್ನು ಕೂಡ ಹೇಳಿದ್ದಾರೆ. ಒಂದು ಸುತ್ತಿನ ಮಾತುಕತೆ ಆಗಿದೆ. ಮಾತುಕತೆ ಇನ್ನೂ ಸಂಪೂರ್ಣವಾಗಿ ಇನ್ನೂ ತೀರ್ಮಾನ ಆಗದೇ ಇರೋದ್ರಿಂದ ಮತ್ತೊಂದು ಸಭೆಯನ್ನು ಕರೆದು ತೀರ್ಮಾನ ಮಾಡಿ ಚರ್ಚೆ ಮಾಡ್ತೀವಿ ಅನ್ನೋ ಮಾತನ್ನ ಹೇಳೋದ್ರಿಂದ ಇದನ್ನ ಸಭೆಯನ್ನ ಮುಂದೂಡಿ ಮತ್ತೆ ಮುಖ್ಯ ನ್ಯಾಯಾಲಯದ 5 ಗಂಟೆ ಏನಿದೆ ಆ ನಂತರ ನೋಡಿ ತೀರ್ಮಾನಕ್ಕೆ ಬರ್ಬೋದು ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದೀವಿ. ಇದ್ರ ಪ್ರಕಾರ ಇವತ್ತು ಕಾರ್ಮಿಕ ಆಯುಕ್ತರು ಇಂದಿನ ಸಭೆಯನ್ನ 6/8/26ಕ್ಕೆ ಅದನ್ನ ನಿಗದಿ ಮಾಡಿದ್ದಾರೆ. ನಮ್ಮ ಜನತೆಯ ಸಮಿತಿ ಅಂತೂ 1/24ರಿಂದ ಬರಬೇಕಾದ ವೇತನ ಒಪ್ಪಂದದ ಬಗ್ಗೆ ನಾವು ಯಾವುದೇ ರೀತಿ ರಾಜಿ ಮಾಡ್ಕೊಳ್ಳೋದಕ್ಕೆ ನಾವು ತಯಾರಿಲ್ಲ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ವಿ. 2020 ಇಸ್ವಿಲ್ ಅದು ಪರ್ಟಿಕ್ಯುಲರ್ಲಿ ಇವರಿಗೆ ನಿವೃತ್ತ ನೌಕರಿಗೆ ತುಂಬಾ
ಅದರಿಂದ ಹಾನಿ ಆಗೋದ್ರಿಂದ ಅದ್ರ ಬಗ್ಗೆ ಪರಿಗಣಿಸಬೇಕಾಗತ್ತೆ. ಅಂದಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಕೂಡ ಫ್ರೀಡಂ ಪಾರ್ಕ್ ನಾವು 19/2 ಏನೋ ಒಂದು ಅನ್ವೇಷಣೆ ಮಾಡೋದು ಕೂಡ ನಿವೃತ್ತರಾದ ನೌಕರರ ಬಗ್ಗೆ ನಾವು ಟೇಕ್ ಕೇರ್ ಅನ್ನೋ ಒಂದು ಮಾತನ್ನ ಅವರು ಹೇಳಿದ್ದಾರೆ. ಮಾತುಗಳನ್ನ ಭರವಸೆಗಳನ್ನ ಈಡೇರಿಸಬೇಕಾಗುತ್ತೆ ಅನ್ನೋ ಮಾತನ್ನ ನಾವು ಸ್ಪಷ್ಟವಾಗಿ ಕೇಳ್ಕೊಂಡಿದ್ದೇವೆ. ಇದ್ರ ಬಗ್ಗೆ ಎಲ್ಲ ನಾವು ಮತ್ತೆ ಚರ್ಚೆ ಮಾಡಿ ಲಿಖಿತವಾಗಿ ನಾವು ಸಭೆಯಲ್ಲಿ ನಾವು ಅಭಿಪ್ರಾಯಗಳನ್ನ ನಮ್ಮ ತೀರ್ಮಾನಗಳನ್ನ ತಿಳಿಸ್ತೀವಿ ಅಂತೇಳಿ ಆಡಳಿತ ವರ್ಗ ಇವತ್ತು ಭರವಸೆಯನ್ನ ಕಾರ್ಮಿಕ ಆಯುಕ್ತರಿಗೆ ಕೊಟ್ಟಿದ್ದಾರೆ. ಅದನ್ನ 6/8/26ಕ್ಕೆ ಏನಾಗುತ್ತೆ, ಒಂದು 5/8/26 ಚುನಾವಣೆ ಏನಾಗುತ್ತೆ, ಅದರ ಅವುಗಳ ತೀರ್ಪಿನ ಆಧಾರದ ಮೇಲೆ ನಾವು ಜಂಟಿ ಸಮಿತಿ ಮುಂದಿನ ನಿರ್ಧಾರವನ್ನ ತಗೊಳ್ತೇವೆ ಅನ್ನೋ ಮಾತನ್ನ ನಮ್ಮ ಎಲ್ಲ ಕಾರ್ಮಿಕರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಒಂದು ವಿಷಯ ಕಾರ್ಮಿಕರಿಗೆ ಸ್ಪಷ್ಟವಾಗಿ ಹೇಳೋದಂದ್ರೆ, ಏನು ಇವತ್ತು 1/4/20 ಏನವರು ಸರ್ಕಾರ ಘೋಷಣೆ ಮಾಡಿದೆ, ಅದು ಏಕಪಕ್ಷೀಯವಾಗಿ ಘೋಷಣೆ ಆದಂತಹ ಒಂದು ಆದೇಶ ಅದು. ಆದ್ರಿಂದ ಅದನ್ನ ನಾವು ಜಂಟಿ ಸಮಿತಿ ಯಾವುದೇ ಕಾರಣಕ್ಕೂ ಒಪ್ಪಿಸಿಲ್ಲ. ಅದರಿಂದ ಸಾಕಷ್ಟು ಲಕ್ಷಾಂತರ ರೂಪಾಯಿ ಕಾರ್ಮಿಕರಿಗೆ ನಷ್ಟ ಆಗೋದು ಮಾತ್ರ ಅಲ್ಲದೆ ಮುಂದಿನ ವರ್ಷಗಳಲ್ಲೂ ಕೂಡ ಅದು ಸತತವಾಗಿ ನೌಕರರಿಗೆ ಮತ್ತು ಹಾಲಿ ನೌಕರರಿಗೆ ದೀರ್ಘಕಾಲದವರೆಗೆ ಅದು ನಷ್ಟ ಆಗೋ ಕಾರಣದಿಂದ ನಾವು ಯಾವುದೇ ಕಾರಣಕ್ಕೂ ಅವಧಿ ಮತ್ತು ದಿನಾಂಕ ಒಂದೊಂದು ಏನಿದೆ 4 ವರ್ಷದ ಅವಧಿನ ನಾವು ಬದಲಾವಣೆ ಮಾಡೋದಕ್ಕೆ ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಕಾರ್ಮಿಕ ಆಯುಕ್ತರ ಮುಂದೆ ತಿಳಿಸಿದ್ದೇವೆ. ಅದ್ರ ಬಗ್ಗೆ ಸರ್ಕಾರ ಏನ್ ತೀರ್ಮಾನ ತೆಗೆದುಕೊಳ್ಳೋ ಅದನ್ನು ಕಾದು ನೋಡ್ಬೇಕಾಗುತ್ತೆ. ನಾವು ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರವನ್ನ ಭೇಟಿ ಮಾಡೋದಕ್ಕೆ ಎಲ್ಲಾ ಪ್ರಯತ್ನವನ್ನು ಜಂಟಿ ಸಮಿತಿ ಮಾಡುತ್ತೆ. ಮತ್ತೆ ಅಧಿಕಾರಿಗಳು ಕೂಡ ಭೇಟಿ ಮಾಡೋದಕ್ಕೆ ಜಂಟಿ ಸಮಿತಿ ಎಲ್ಲಾ ಪ್ರಯತ್ನ ಮಾಡುತ್ತೆ ಅನ್ನೋ ಮಾತನ್ನ ಕಾರ್ಮಿಕರ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಸಾರಿಗೆ ನೌಕರರೇ ನಮಸ್ಕಾರ. ಇವತ್ತು ನಮ್ಮ ಕನ್ಸಲ್ಟೇಷನ್ ಮೀಟಿಂಗ್ ಇವತ್ತು ಕಾರ್ಮಿಕ ಆಯುಕ್ತರ ಮುಂದೆ ನಡೆದಿದೆ. ಕಾರ್ಮಿಕ ಆಯುಕ್ತರ ಮುಂದೆ ನಡೆದಾಗ ಇವತ್ತು NW ಮತ್ತು KKRTC, BMTC ವ್ಯವಸ್ಥಾ ನಿರ್ದೇಶಕರು ವರ್ಚುವಲ್ ಅಲ್ಲಿ ಇವತ್ತು ಹಾಜರಾಗಿದ್ದರು. KSRTC ಪರವಾಗಿ ಡೈರೆಕ್ಟರ್ ಪರ್ಸನಲ್ ಅವರು ಮತ್ತು ಇತರೆ ಅಧಿಕಾರಿಗಳು ಇವತ್ತು ಹಾಜರಾಗಿದ್ದದನ್ನ ನಿನ್ನೆ ನಡೆದಂತ ಸಭೆಯ ಮೊನ್ನೆ MBE ಅವ್ರ ಜೊತೆ ಏನ್ ಮೀಟಿಂಗ್ ನಡೀತದನ್ನ ಅದನ್ನ ಅವರು ಸವಿಸ್ತಾರವಾಗಿ ಇವತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ಗಳು ಇವತ್ತು ನಮ್ಮ ಕಾರ್ಮಿಕ ಆಯುಕ್ತರ ಮುಂದೆ ಅದನ್ನ ಹೇಳಿದ್ದಾರೆ. ಮತ್ತೆ ನಮ್ಮ ಜಂಟಿ ಸಮಿತಿ ಪರವಾಗಿ ನಾವಂತೂ ಸ್ಪಷ್ಟವಾಗಿ ಹೇಳಿದ್ದೇವೆ, ನಾವು ಯಾವುದೇ ಕಾರಣಕ್ಕೂ 1/1/24ರಿಂದ ಜಾರಿಗೆ ಆಗಬೇಕಾಗಿರುವ ಏನ್ ವೇತನ ಒಪ್ಪಂದ ಇದೆ ಅದನ್ನ ನಾವು ಬಿಟ್ಟುಕೊಳ್ಳಕ್ಕೆ ಸಾಧ್ಯತೆ ಇಲ್ಲ. ಅದು ಯಾಕೆಂದ್ರೆ ಕಳೆದ 40 ವರ್ಷಗಳಿಂದ ಅದು 4 ವರ್ಷಗಳ ಅವಧಿ ಮತ್ತು ಒಂದೊಂದು ಜನವೊಂದೊಂದು ಆಗಬೇಕಾಗಿರೋದು ಕಾನೂನುಬದ್ಧವಾಗಿರೋದು, ಶಾಸನಬದ್ಧವಾಗಿರೋದು ಮತ್ತು ಅದನ್ನ ಸರ್ಕಾರ ಕೂಡ ಒಪ್ಕೊಂಡಿದೆ ಮತ್ತು ಸ್ಟ್ಯಾಟ್ಯೂಟರಿ ಪ್ರಾವಿಷನ್ ಕೂಡ ಆಗಿರೋದ್ರಿಂದ ಅದನ್ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯತೆ ಇಲ್ಲ ಅಂತ ಅದನ್ನ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ವಿ. ಜೊತೆಗೆ ನಿನ್ನೆ ನಾವೇನು ಮ್ಯಾಂಡೇಟ್ ಮುಂದೆ ಹೇಳಿದ್ವಿ, ಅದ್ರ ಇಂಪ್ಲಿಮೆಂಟ್ಗಳಲ್ಲಿ ಸಾಕಷ್ಟು ತಾರತಮ್ಯಗಳಾಗಿದೆ, ವ್ಯತ್ಯಾಸಗಳಾಗಿದೆ. ಅದ್ರ ಬಗ್ಗೆ ಚರ್ಚೆ ಆಗಬೇಕಾಗುತ್ತೆ. ಆಮೇಲೆ ಬಾಟಾ ಮತ್ತೆ ಇದ್ರೆ ಅಲಯನ್ಸ್ಗಳು ಬಟ್ಟೆಗಳೆಲ್ಲ ಯಾವ್ದು ಕೂಡ ಅದು 2012ರಿಂದ ಪರಿಷ್ಕರಣೆ ಆಗಿಲ್ಲ, ಅದು ಕೂಡ ಪರಿಷ್ಕರಣೆ ಆಗ್ಬೇಕಾಗುತ್ತೆ ಅನ್ನೋ ವಿಷಯವನ್ನ ಕೂಡ ಸ್ಪಷ್ಟಪಡಿಸಿದ್ವಿ. ಇವತ್ತು ಕೂಡ ನಾವು ಕಾರ್ಮಿಕ ಅದನ್ನ ಸ್ಪಷ್ಟಪಡಿಸ್ತೇವೆ. ಮತ್ತೆ ಅದನ್ನ ಜೊತೆ ಮಾರ್ಕೆಟ್ ಕೂಡ ಆಗ್ಬೇಕಾಗುತ್ತೆ. ಮತ್ತು ಬೇರೆ 2020ನೇ ಇಸ್ವಿಗೆ 12 ತಿಂಗಳ ಅರಿಯರ್ಸ್ ಕೊಡಬೇಕಾಗಿತ್ತು. ಅದನ್ನ ಸರ್ಕಾರಿಗೆ 26 ತಿಂಗಳ ಬಾಕಿಯನ್ನು ಅವರು ಕೊಟ್ಟಿದ್ದಾರೆ. ಅದರಲ್ಲೂ 451 ಕಂತು ಮಾತ್ರ ಬಿಡುಗಡೆ ಆಗಿ ಇನ್ನು 2 ಕಂತು ಬಿಡುಗಡೆ ಆಗಬೇಕಾಗಿದೆ. ಅದು ಕೂಡ ಆದಷ್ಟು ಬೇಗ ಅದನ್ನ ಬಿಡುಗಡೆ ಮಾಡಿ ಕಾರ್ಮಿಕ ಕೊಡಬೇಕು ಅಂತ ಒತ್ತಾಯವನ್ನ ಮಾಡಿದ್ದೇವೆ. ಜೊತೆಗೆ 2020ನೇ ಇಸ್ವಿಗೆ ಏನು ಅದಿದೆ ಅದು ಕೂಡ ಅದನ್ನ ಸರ್ಕಾರ ಈಗಾಗಲೇ 26 ತಿಂಗಳು ಕೊಟ್ಟಿರೋದ್ರಿಂದ ಇನ್ನು 12 ತಿಂಗಳ ವೇತನ ಬಾಕಿ ಏನಿದೆ ಅದನ್ನ ಇವರೇ ಆಡಳಿತ ವರ್ಗಗಳಿಗೆ ಕೊಡಬೇಕು ಅಂತ ಮತ್ತೊಂದು ಕೇಳ್ಕೊಂಡ್ಬಂದ್ವಿ. ಅದನ್ನು ಕೂಡ ನಾವು ಒತ್ತಾಯ ಮಾಡಿದ್ದೀವಿ, ಅದನ್ನು ಕೂಡ ಹೇಳಿದ್ದೀವಿ. ಅದನ್ನ ಅವರು ಕೊಡಬೇಕಾಗತ್ತೆ ಮಾತಾಡಿದ್ದಾರೆ. ಜೊತೆಗೆ ಬೇರೆ ವಿಷಯಗಳು ಏನಿದೆ ಅದೆಲ್ಲ ಕೂಡ ನಾವು ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಬಹುದು. ಫಾರಂ 4 ಇರ್ಬೋದು, ಬೇರೆ ವಿಷಯಗಳು ಇರ್ಬೋದು, ಅದನ್ನೆಲ್ಲ ಮಾತುಗಳ ಮೂಲಕ ಅದನ್ನ ಬಗೆಹರಿಸ್ಕೊಳ್ಬಹುದು ಮಾತು ಕೂಡ ಸ್ಪಷ್ಟವಾಗಿ ಹೇಳಿದ್ದೇವೆ. ಮ್ಯಾನೇಜ್ಮೆಂಟ್ ಬಂದಿದ್ದ ಅಧಿಕಾರಿಗಳು ಮತ್ತೆ ವ್ಯವಸ್ಥಾ ನಿರ್ದೇಶಕರು ಈಗಾಗಲೇ ಸರ್ಕಾರ ಒಂದು ಆದೇಶವನ್ನ ಹೊರಡಿಸಿರೋದ್ರಿಂದ ಅದನ್ನ ಬದಲಾವಣೆ ಮಾಡೋದಕ್ಕೆ ನಮ್ಮ ಹಂತದಲ್ಲಿ ಸಾಧ್ಯ ಇರೋದಿಲ್ಲ. ಅದನ್ನ ಸರ್ಕಾರ ಮಾಡಬೇಕಾಗುತ್ತೆ. ಅದನ್ನ ಸರ್ಕಾರದ ಗಮನಕ್ಕೆ ನಾವು ತರ್ತೇವೆ, ಸಾರಿಗೆ ಮಂತ್ರಿ ಗಮನಕ್ಕೆ ತರ್ತೇವೆ ಅನ್ನೋ ಮಾತನ್ನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ಆದ್ರಿಂದ ಇದನ್ನ ಕನ್ಸಲೇಷನ್ ಇವತ್ತು ಇಲ್ಲಿಗೆ ಇಸ್ಬೋದಾ ಅಂತ ಕಾರ್ಮಿಕ ಆಯುಕ್ತರು ಕೇಳಿದಾಗ ಅದನ್ನ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ. ಈಗ
ಆಡಳಿತ ವರ್ಗ ಇವತ್ತು ಕಮಿಷನ್ ಕಾರ್ಮಿಕ ಆಯುಕ್ತರ ಮುಂದೆ ಅದೇನೋ ನಿನ್ನೆ 25/5/26 ಅದನ್ನು ಕಾರ್ಮಿಕ ಆಯುಕ್ತರ ಮುಂದೆ ನಾವು ಸೂಚನೆ ಮಾಡಿ ಹಿಡಿದಂತ ಬೇಡಿಕೆ ಬಗ್ಗೆ ಇದೆ. ಇದನ್ನ ಸ್ಪಷ್ಟವಾಗಿ ಆಡಳಿತ ವರ್ಗ ಇನ್ನೂ ನಮಗೆ ತಿಳಿಸಿಲ್ಲ. ಅದರಿಂದ ಅದನ್ನ ಇವತ್ತಿನ ಸಭೆಯನ್ನು ಅದನ್ನ ಅಂತ್ಯ ಮಾಡಕ್ ಬರೋದಿಲ್ಲ. ಆಡಳಿತ ವರ್ಗ ಸ್ಪಷ್ಟವಾಗಿ ಹೇಳ್ಬೇಕಾಗತ್ತೆ. ಇಂಪ್ಲಿಮೆಂಟ್ ಬಗ್ಗೆ ಇರ್ಬೋದು, ಭರ್ತಿಗಳ ಬಗ್ಗೆ ಇರ್ಬೋದು, ಅಥವಾ 1/1/24 ಬಗ್ಗೆ ಏನೋ ಸಾರಿಗೆ ಮಂತ್ರಿ ಜೊತೆ ಏನ್ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿ ಆ ಮೀಟಿಂಗ್ ಫಿಕ್ಸ್ ಮಾಡೋದ್ರ ಬಗ್ಗೆ ಇರ್ಬೋದು, ಎಲ್ಲಾ ವಿಷಯಗಳ ಬಗ್ಗೆ ಅವರೊಂದು ಸ್ಪಷ್ಟವಾದ ಲಿಖಿತವಾಗಿ ಏನೊಂದು ಬರವಣಿಗೆಯಲ್ಲಿ ಕಾರ್ಮಿಕ ಆಯುಕ್ತರ ಮುಂದೆ ಇಟ್ರೆ ಅದ್ರ ಮುಂದಕ್ಕೆ ನಾವು ಅದನ್ನ ತೀರ್ಮಾನ ತೆಗೆದುಕೊಳ್ಬೇಕಾಗತ್ತೆ. ಜೊತೆಗೆ 5/8/26 ಇವನು ಮುಖ್ಯ ನ್ಯಾಯಾಲಯ ಮುಂದೆ ನಮ್ದು ಇದು ಬರ್ತಾ ಇದೆ, PF ಕೇಸ್ ಬರ್ತಾ ಇದೆ. ಅಂದು ಕೂಡ ಅದನ್ನ ಸ್ಪಷ್ಟವಾಗಿ ನ್ಯಾಯಾಲಯ ಕೂಡ ಸ್ಪಷ್ಟವಾಗಿ ಹೇಳಿದೆ. ಕಾರ್ಮಿಕ ಆಯುಕ್ತ ಸಭೆಯಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಹೇಳಿ ಕಾರ್ಮಿಕ ಆಯುಕ್ತರು ಕೂಡ ಅದನ್ನ ಮ್ಯಾನೇಜ್ಮೆಂಟ್ ನೀವು ಇಬ್ರು ಕುಳಿತು ಇದನ್ನ ಬಗೆಹರಿಸಿಕೊಳ್ಳೋ ಮಾತನ್ನ ಕಳೆದ ಸಭೆಯನ್ನು ಕೂಡ ಹೇಳಿದ್ದಾರೆ. ಒಂದು ಸುತ್ತಿನ ಮಾತುಕತೆ ಆಗಿದೆ. ಮಾತುಕತೆ ಇನ್ನೂ ಸಂಪೂರ್ಣವಾಗಿ ಇನ್ನೂ ತೀರ್ಮಾನ ಆಗದೇ ಇರೋದ್ರಿಂದ ಮತ್ತೊಂದು ಸಭೆನ ಕರೆದು ತೀರ್ಮಾನ ಮಾಡಿ ಚರ್ಚೆ ಮಾಡ್ತೀವಿ ಅನ್ನೋ ಮಾತನ್ನ ಹೇಳೋದ್ರಿಂದ ಇವತ್ತಿನ ಸಭೆಯನ್ನ ಮುಂದೂಡಿ ಮತ್ತೆ ಮುಖ್ಯ ನ್ಯಾಯಾಲಯದ 5 ಗಂಟೆ ಏನಿದೆ ಆ ನಂತರ ನೋಡಿ ತೀರ್ಮಾನಕ್ಕೆ ಬರಬಹುದು ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದೀವಿ. ಇದ್ರ ಪ್ರಕಾರ ಇವತ್ತು ಕಾರ್ಮಿಕ ಆಯುಕ್ತರು ಇಂದಿನ ಸಭೆಯನ್ನ 6/8/26 ಅದನ್ನ ನಿಗದಿ ಮಾಡಿದ್ದಾರೆ. ನಮ್ಮ ಜನತೆ ಸಮಿತಿ ಅಂತೂ 1/1/24 ಬರ್ಬೇಕಾದ ವೇತನ ಒಪ್ಪಂದದ ಬಗ್ಗೆ ನಾವು ಯಾವುದೇ ರೀತಿ ರಾಜಿ ಮಾಡ್ಕೊಳ್ಳೋದಕ್ಕೆ ನಾವು ತಯಾರಿಲ್ಲ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ವಿ. 2020 ಇಸ್ವಿಲ್ ಅದು ಪರ್ಟಿಕ್ಯುಲರ್ಲಿ ಇವರಿಗೆ ನಿವೃತ್ತ ನೌಕರಿಗೆ ತುಂಬಾ ಅದರಿಂದ ಹಾನಿ ಆಗೋದ್ರಿಂದ ಅದ್ರ ಬಗ್ಗೆ ಪರಿಗಣಿಸಬೇಕಾಗತ್ತೆ. ಅಂದಿನ ಮಾಲಿನ್ಯ ಅವರು ಕೂಡ ಫ್ರೀಡಂ ಪಾರ್ಕ್ ನಾವು 19/2 ಏನೋ ಒಂದು ಅನ್ವೇಷಣೆ ಮಾಡೋದು ಕೂಡ ನಿವೃತ್ತರಾದ ನೌಕರ ಬಗ್ಗೆ ನಾವು ಟೇಕ್ ಕೇರ್ ಅನ್ನೋ ಒಂದು ಮಾತನ್ನ ಅವರು ಹೇಳಿದ್ದಾರೆ. ಮಾತುಗಳನ್ನ ಭರವಸೆಗಳನ್ನ ಈಡೇರಿಸಬೇಕಾಗುತ್ತೆ ಅನ್ನೋ ಮಾತನ್ನ ನಾವು ಸ್ಪಷ್ಟವಾಗಿ ಕೇಳ್ಕೊಂಡಿದ್ದೇವೆ. ಇದ್ರ ಬಗ್ಗೆ ಎಲ್ಲ ನಾವು ಮತ್ತೆ ಚರ್ಚೆ ಮಾಡಿ ಲಿಖಿತವಾಗಿ ನಾವು ಸಭೆಯಲ್ಲಿ ನಾವು ಅಭಿಪ್ರಾಯಗಳನ್ನ ನಮ್ಮ ತೀರ್ಮಾನಗಳನ್ನ ತಿಳಿಸ್ತೀವಿ ಅಂತ ಹೇಳಿ ಆಡಳಿತ ವರ್ಗ ಇವತ್ತು ಭರವಸೆಯನ್ನ ಕಾರ್ಮಿಕ ಆಯುಕ್ತರಿಗೆ ಕೊಟ್ಟಿದ್ದಾರೆ. ಅದನ್ನ 6/8/26 ಏನಾಗುತ್ತೆ, ಒಂದು 5/8/26 ಚುನಾವಣೆ ಏನಾಗುತ್ತೆ, ಅದರ ಅವುಗಳ ತೀರ್ಪಿನ ಆಧಾರದ ಮೇಲೆ ನಾವು ಜಂಟಿ ಸಮಿತಿ ಮುಂದಿನ ನಿರ್ಧಾರವನ್ನ ತಗೊಳ್ತೇವೆ ಅನ್ನೋ ಮಾತನ್ನ ನಮ್ಮ ಎಲ್ಲ ಕಾರ್ಮಿಕರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಒಂದು ವಿಷಯ ಕಾರ್ಮಿಕರಿಗೆ ಸ್ಪಷ್ಟವಾಗಿ ಹೇಳೋದಂದ್ರೆ ಏನು ಇವತ್ತು 1/4/20 ಏನವರು ಸರ್ಕಾರ ಘೋಷಣೆ ಮಾಡಿದೆ, ಅದು ಏಕಪಕ್ಷೀಯವಾಗಿ ಘೋಷಣೆ ಆದಂತಹ ಒಂದು ಆದೇಶ ಅದು. ಆದ್ರಿಂದ ಅದನ್ನ ನಾವು ಜಂಟಿ ಸಮಿತಿ ಯಾವುದೇ ಕಾರಣಕ್ಕೂ ಒಪ್ಪಿಸಿಲ್ಲ. ಅದರಿಂದ ಸಾಕಷ್ಟು ಲಕ್ಷಾಂತರ ರೂಪಾಯಿ ಕಾರ್ಮಿಕರಿಗೆ ನಷ್ಟ ಆಗೋದು ಮಾತ್ರ ಅಲ್ಲದೆ ಮುಂದಿನ ವರ್ಷಗಳಲ್ಲೂ ಕೂಡ ಅದು ಸತತವಾಗಿ ನೌಕರರಿಗೆ ಮತ್ತು ಹಾಲಿರುವ ನೌಕರರಿಗೆ ದೀರ್ಘಕಾಲದವರೆಗೆ ಅದು ನಷ್ಟ ಆಗೋ ಕಾರಣದಿಂದ ನಾವು ಯಾವುದೇ ಕಾರಣಕ್ಕೂ ಅವಧಿ ಮತ್ತು ದಿನಾಂಕ 1/1 ಏನಿದೆ 4 ವರ್ಷದ ಅವಧಿನ ನಾವು ಬದಲಾವಣೆ ಮಾಡೋದಕ್ಕೆ ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಕಾರ್ಮಿಕ ಆಯುಕ್ತರ ಮುಂದೆ ತಿಳಿಸಿದ್ದೇವೆ. ಅದ್ರ ಬಗ್ಗೆ ಸರ್ಕಾರ ಏನ್ ತೀರ್ಮಾನ ತೆಗೆದುಕೊಳ್ಳೋದು ಅದನ್ನು ಕಾದು ನೋಡ್ಬೇಕಾಗುತ್ತೆ. ನಾವು ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರವನ್ನ ಭೇಟಿ ಮಾಡೋದಕ್ಕೆ ಎಲ್ಲಾ ಪ್ರಯತ್ನವನ್ನು ಜಂಟಿ ಸಮಿತಿ ಮಾಡುತ್ತೆ. ಮತ್ತೆ ಅಧಿಕಾರಿಗಳು ಕೂಡ ಭೇಟಿ ಮಾಡೋದಕ್ಕೆ ಜಂಟಿ ಸಮಿತಿ ಎಲ್ಲಾ ಪ್ರಯತ್ನ ಮಾಡುತ್ತೆ ಅನ್ನೋ ಮಾತನ್ನ ಕಾರ್ಮಿಕರ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ.